ವರ್ಷಕ್ಕೊಮ್ಮೆ ದರ್ಶನ ಭಾಗ್ಯವನ್ನು ಕರುಣಿಸುವ ತಾಯಿ ಹಾಸನಾಂಬೆಯ ದರ್ಶನಕ್ಕೆ ಇವತ್ತು ಸಾರ್ವಜನಿಕರಿಗೆ ಕೊನೆಯ ದಿನ. ಕಳೆದ 13 ದಿನಗಳಿಂದಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ರು. ಲಕ್ಷಾಂತರ ಸಂಖ್ಯೆಯಲ್ಲಿ ತಾಯಿಯ ದರ್ಶನ ಪಡೆದಿದ್ರು. ಇವತ್ತು ಬೆಳಗ್ಗೆಯಿಂದ ಸಂಜೆ 7 ಗಂಟೆಯವರೆಗೂ ಕೂಡ ನಿರಂತರ ದರ್ಶನಕ್ಕೆ ಅವಕಾಶ ಇದೆ. ಬೆಳಗ್ಗೆಯಿಂದಲೇ ದೇಗುಲಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಬೆಳಗ್ಗೆ ದಾಖಲೆಯ ಪ್ರಮಾಣದಲ್ಲಿ ಭಕ್ತರು ಬರ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಧರ್ಮ ದರ್ಶನ 1300 ರೂಪಾಯಿ ದರ್ಶನದ ಸಾಲಿನಲ್ಲೂ ಕೂಡ ಜನ ತುಂಬಿ ತುಳುಕ್ತಾ ಇದ್ದಾರೆ. ಸಂಜೆ 7ರಿಂದ ಮಧ್ಯರಾತ್ರಿ 12 ಗಂಟೆಯವರೆಗೂ ಕೂಡ ಸ್ಥಳೀಯರಿಗೆ ಅವಕಾಶ ಇರುತ್ತೆ. ನಾಳೆ ಬೆಳಗ್ಗೆ 5 ಗಂಟೆಯವರೆಗೂ ಕೂಡ ಸ್ಥಳೀಯರಿಗೆ ಅವಕಾಶ ಇರುವಂಥದ್ದು. ನಾಳೆ ಶಾಸ್ತ್ರೋಕ್ತವಾಗಿ ಹಾಸನಾಂಬ ದೇವಿಯ ಗರ್ಭಗುಡಿಯನ್ನು ಕ್ಲೋಸ್ ಮಾಡುವಂತಹ ಕೆಲಸ ಆಗುತ್ತೆ, ಬಂದ್ ಮಾಡುವಂತಹ ಕೆಲಸ ಆಗುತ್ತೆ. ನಾಳೆ ಬಂದ್ ಆದರೆ ಇನ್ನು ಓಪನ್ ಆಗುವಂಥದ್ದು ಮುಂದಿನ ವರ್ಷ ದೀಪಾವಳಿಯ ಸಂದರ್ಭದಲ್ಲಿಯೇ. ಅಲ್ಲಿಯವರೆಗೂ ಕೂಡ ದೇವಸ್ಥಾನ ಓಪನ್ ಆಗಲ್ಲ. ಇವತ್ತು ಕೊನೆಯ ದಿನ. ರಾಜ್ಯದ ಮೂಲೆ ಮೂಲೆಯಿಂದ ಹೊರ ರಾಜ್ಯದಿಂದ ಯಾವ ಪ್ರಮಾಣದಲ್ಲಿ ಭಕ್ತರು ಜಮಾಯಿಸಿದ್ದಾರೆ, ತಾಯಿಯ ದರ್ಶನಕ್ಕೆ ಬಂದಿದ್ದಾರೆ ಅನ್ನುವಂತಹ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಕಣ್ಣು ಹಾಯಿಸಿದಷ್ಟುದ್ದಕ್ಕೂ ಕೂಡ ಭಕ್ತರೇ ಕಾಣಸಿಗ್ತಿದ್ದಾರೆ.